ಭಾರಿ ಮಳೆಗೆ ಬೆಳಗಾವಿಯಲ್ಲಿ ಮತ್ತೆ ಬಳ್ಳಾರಿನ ಅಲಾವಾಂತರ ಸೃಷ್ಟಿಯಾಗಿದೆ. ಸಾವಿರಾರು ಎಕರೆ ಭತ್ತದ ಬೆಳೆ ನೀರಿನಲ್ಲಿ ಜಲಾವೃತ ಆಗಿದೆ. ಕಳೆದ 3 ದಿನಗಳಿಂದ ಮಳೆ ಸುರಿತಾ ಇದೆ. ಬಳ್ಳಾರಿ ನಾಲೆಯಿಂದ ಸಾವಿರಾರು ಎಕರೆ ಭತ್ತ ಹಾನಿಯಾಗಿದೆ. ಕಳೆದ 20 ವರ್ಷಗಳಿಂದ ಸಂಕಷ್ಟಕ್ಕೆ ರೈತರು ಸಿಕ್ಕಾಕೊಳ್ತಿದ್ದಾರೆ. ಎಳ್ಳೂರು ಸೇರಿ 10 ಗ್ರಾಮದ ರೈತರು ಪರದಾಡ್ತಾನೆ ಇದ್ದಾರೆ. ನೀರು ಜಮೀನುಗಳಿಗೆ ನುಗ್ಗದಂತೆ ಹೂಳೆತ್ತಬೇಕು ಅಂತ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಹೂಳು ತುಂಬಿಕೊಂಡಿದೆ ರೀ ಬಳ್ಳಾರಿ ನಾಲೆಯಲ್ಲಿ. ಹಾಗಾಗಿ ಅದೇನಾಗುತ್ತೆ, ನೀರು ಸಂಗ್ರಹ ಆದರೂ ಕೂಡ ಹರಿದು ಹೋಗ್ಬಿಡುತ್ತೆ ರೈತರ ನಾಲೆಗೆ. 20 ವರ್ಷ ಆಯಿತು ಸಂಕಟ ಸಿಕ್ಕಾಕೊಂಡಿರೋ ರೈತರು, ಎಳ್ಳೂರು ಸೇರಿ 10 ಗ್ರಾಮದ ರೈತರು ಈ ರೀತಿಯಾದಂಥ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ನೀರು ಜಮೀನುಗಳಿಗೆ ನುಗ್ಗದಂತೆ ತಡಿಬೇಕು ಅಂಥೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಳ್ಳಾರಿ ನಾಲ ನೋಡಿ, ಈ ಬಳ್ಳಾರಿ ನಾಲ ಬೆಳಗಾವಿ ಭಾಗದ ರೈತರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದೆ. ನೀರಾವರಿ ಯೋಜನೆಗಳಿಗೂ ಕೂಡ ಅನುಕೂಲ ಆಗಿದೆ. ಈಗ ಬೇಸಿಗೆ ಅಂತಿದ್ದಾಗ ರೈತರು ಈ ನಾಲೆ ಮೂಲಕ ಪಂಪ್ ಸೆಟ್ ಹಾಕ್ಕೊಂಡು ನೀರನ್ನು ಹಾಯಿಸ್ಕೋತಾರೆ. ಆದ್ರೀಗ ಮಳೆ ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟಾಗಿ ತುಂಬುತ್ತೆ. ತುಂಬಿ ಆದಮೇಲೆ ಅದು ಸಂಗ್ರಹ ಆಗಬೇಕಲ್ವಾ, ಅದೇನಾಗ್ಬಿಡುತ್ತೆ, ಹೂಳು ಕಂಪ್ಲೀಟಾಗಿ ಮಣ್ಣು ತುಂಬ್ಕೊಂಡ್ಬಿಟ್ಟಿದೆ. ನೋಡಿ, ರೈತರು ಪರದಾಡ್ತಾ ಇದ್ದಾರೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂಥ ಬೆಳೆ ಎಲ್ಲವೂ ಕೂಡ ಈಗ ಹಾನಿಯಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಪಶ್ಚಿಮ ಘಟ್ಟಗಳಲ್ಲಿ ಒಂದು ಕಡೆ ಧಾರಾಕಾರ ಮಳೆ ಮುಂದುವರೆದಿದೆ. ಇನ್ನೊಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಕಡಿಮೆ ಪ್ರಮಾಣದ ಮಳೆ ಆಗಿರ್ತಕ್ಕಂಥದ್ದು. ಆದರೆ ಮತ್ತೆ ಈಗ ಏನು ಬೆಳಗಾವಿಯಲ್ಲಿ ಬಳ್ಳಾರಿ ನಾಲ ಅವಾಂತರ ಮುಂದುವರೆದಿದೆ ಅಂತ ಹೇಳ್ಬೋದು. ನನಗೆ ತೋರಿಸ್ತೀನಿ, ಕಳೆದ 3-4 ದಿನಗಳಿಂದ ಏನು ಬೆಳಗಾವಿ ತಾಲೂಕಿನಲ್ಲಿ ಆಗಿರ್ಬೋದು ಅಥವಾ ಬೆಳಗಾವಿ ಪಶ್ಚಿಮ ಘಟ್ಟಗಳಲ್ಲಿ ಧಾರಾಕಾರ ಮಳೆ ಆಗ್ತಾಯಿದೆ. ಇದರ ಪರಿಣಾಮವಾಗಿ ಈಗ ನಾವು ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಬರ್ತಕ್ಕಂಥ ಬಳ್ಳಾರಿ ನಾಲ ಏನಿದೆ, ಎಳ್ಳೂರು ಗ್ರಾಮ ಏನಿದೆ, ಗ್ರಾಮದ ಸುತ್ತಮುತ್ತಲೂ ಇರ್ತಕ್ಕಂಥ ಎಳ್ಳೂರು ಗ್ರಾಮ ಸುತ್ತಮುತ್ತಲು ಇರ್ತಕ್ಕಂಥ ಬಳ್ಳಾರಿ ನಾಲ ಇದೆ. ಬಳ್ಳಾರಿ ನಾಲ ಎರಡೂ ಬದಿಯಲ್ಲಿ ಇರ್ತಕ್ಕಂಥ ಸಾವಿರಾರು ಎಕರೆ ಪ್ರದೇಶದ ಜಮೀನಲ್ಲಿ ಈಗ ನೀರು ನುಗ್ಗಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಕಳೆದ 2 ದಶಕಗಳಿಂದ ಈ ರೀತಿಯ ಒಂದು ಸಮಸ್ಯೆಯನ್ನು ಬೆಳಗಾವಿ ತಾಲೂಕಿನ ರೈತರು ಅನುಭವಿಸ್ತಾ ಇದ್ದಾರೆ. ಯಾಕಂದರೆ ಬೆಳಗಾವಿ ತಾಲೂಕಿನ ರೈತರು ಚಿನ್ನದ ಬೆಳೆಯನ್ನು ಬೆಳೀತಾರೆ. ಇನ್ನು ಇಲ್ಲಿ ಬೆಳಗಾವಿ ಬಾಸುಮತಿ ಆಗಿರ್ಬೋದು, ಇಂದ್ರಾಯಣಿ ಆಗಿರ್ಬೋದು, ಜೊತೆಗೆ ಈ ರೀತಿಯ ಚಿನ್ನದ ಬೆಳೆಯನ್ನು ಬೆಳೆಯುವಂಥ ಈ ಒಂದು ರೈತರ ಭೂಮಿ ಏನಿದೆ ಫಲವತ್ತಾದಂಥ ಭೂಮಿ. ಕಳೆದ ಮೇ ಮತ್ತು ಜುಲೈ ತಿಂಗಳಲ್ಲಿ ವಾಡಿಕೆ ಅಷ್ಟು ಮಳೆ ಆಗಲಿಲ್ಲ. ಹಾಗಾಗಿ ಮೊದಲ ಬಾರಿಗೆ ಬಿತ್ತನೆ ಮಾಡಿದಂಥ ಬಿತ್ತನೆ ಫಸಲು ಬರದೆ ಕೈ ಸುಟ್ಕೊಂಡಂಥ ರೈತರು ಈಗ 2ನೇ ಬಾರಿ ಬಿತ್ತನೆ ಮಾಡಬೇಕು ಸಿದ್ಧತೆ ಮಾಡ್ಕೊಂಡಿದ್ರು. ಈಗ ಮಳೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ನಾಲ ನೀರು ಸಂಪೂರ್ಣವಾಗಿ ಈಗ ನೀರಿನಲ್ಲಿ ನಿಂತ್ಕೊಂಡಿದೆ. ಇದರಿಂದ ಏನು ರೈತರು ಮತ್ತೆ ಸಂಕಷ್ಟಕ್ಕೆ ಅನುಭವಿಸುವಂಥದ್ದು. ಈ ಒಂದು ಬಳ್ಳಾರಿ ನಾಲ ನೀರು ಮತ್ತೆ ಏನು ಕೆಳಗಿಳಿದ ಬಳಿಕ ಈ ಒಂದು ಬಾಸುಮತಿಯ ನಾಟಿ ಮಾಡೋದಕ್ಕೆ ಬಾಸುಮತಿ ಸಸಿಗಳೇನಿದಾವೆ, ಸಸಿಗಳಲ್ಲಿ ಏನು ನಾಲೆ ಪಕ್ಕದಲ್ಲಿ ರೈತರು ನಟ್ಟಿರ್ತಕ್ಕಂಥದ್ದು. ಯಾಕಂದರೆ ನೀರು ಕಡಿಮೆ ಆದ ಬಳಿಕ ಮತ್ತೆ ಇದೇ ಸಸಿಗಳನ್ನು ನೆಟ್ಟು ಭತ್ತವನ್ನು ಬೆಳಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದರೆ ಬಳ್ಳಾರಿ ನಾಲ ಹೂಳೆತ್ತುವಂಥ ಕೆಲಸ ಮಾಡುವಂತೆ ಅನೇಕ ಹೋರಾಟಗಳು ಮಾಡಿದರು. ಪ್ರತಿ ವರ್ಷ ಮಳೆಗಾಲ ಸಂದರ್ಭದಲ್ಲಿ ಇಂಥ ಸನ್ನಿವೇಶ ಸೃಷ್ಟಿಯಾದರೂ ಕೂಡ ಸರ್ಕಾರ, ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ಥಳೀಯ ರೈತರವ್ರನ್ನ ಕೇಳೋಣ. ಬಳ್ಳಾರಿ ನಾಲ ಅವಾಂತರ ಕಡಿಮೆ ಆಗೋದಿಲ್ಲ ಅಂತ. ಸರ್ ನೋಡ್ರಿ, ನಾವು ಹೋದ 20 ವರ್ಷದಿಂದ ಬಳ್ಳಾರಿ ನಾಲ ಹುಳ್ಳಿ ರಾಡಿ ಎಲ್ಲ ಕ್ಲೀನ್ ಮಾಡ್ರಿ ಅಂತ ಹೇಳ್ತಾ ಇದ್ದೇವೆ. ಸರ್ಕಾರ ಯಾವುದೇ ಸರ್ಕಾರ ಆಗಲಿ, ಬಿ ಜೆ ಪಿ ಸರ್ಕಾರ, ಈಗ ಬಂದು ಕಾಂಗ್ರೆಸ್ ಸರ್ಕಾರ ಆಯಿತು, ಎಲ್ಲರಿಗೂ ಹೇಳಿದ್ದೇವೆ ರೀ. ಹೇಳ್ರೂ ಅವ್ರು ನಮ್ಮ ಕಡೆ ಏನು ಗಮನನ ಕೊಡೋಂಗಿಲ್ಲ. ನನಗೆ ಅನಿಸ್ತೈತಿ ಇದು ಇಲ್ಲಿ ರೈತರಿಗೆ ಕಿರ್ಸೂರು ಷಡ್ಯಂತ್ರ ಐತೇನಿಲ್ಲ ಸರ್ಕಾರಕ್ಕೆ, ಅದ ಅನ್ಸತ್ತೈತಿ ನಂಗೆ. ಅದರ ಸರ್ಕಾರ ದಯಮಾಡಿ ಇಲ್ಲಿ ರೈತರಿಗೆ ಬೆಳೆಸೋ ಸಲುವಾಗಿ ಈಗರ ಈ ಬಳ್ಳಾರಿ ನಾಲ ಹುಳ್ಳಿ ಮತ್ತು ರಾಡಿ ತೆಗೆದ ಕೇಸೆ ರೈತರಿಗೆ ಸ್ವಲ್ಪ ಬೆಳೆ ತಗೊಳ್ಳಿಕ್ಕೆ ಸೌಲಭ್ಯ ಮಾಡಿಕೊಡ್ಬೇಕು ಅಂತ ನಮ್ದು ಕೈ ಜೋಡಿಸಿ ಸರ್ಕಾರ ಕಡೆ ವಿನಂತಿ ಐತಿ. ತಿರುಗಿ ಇಲ್ಲಿಂದ ಏನೆಲ್ಲ ಬೆಳಿತಾರ್ರಿ ಈ ಒಂದು, ಈಗ ನೋಡ್ರಿ, ಈ ಮುಂಗಾರು ಬೆಳೆ ನಾವು ಬಾಸುಮತಿ, ಇಂದ್ರಾಯಣಿ ಮತ್ತು ಇತರ ಭತ್ತ ನಾವು ಬೆಳಿತೀವಿ ರೀ. ಅದ್ರ ಮೇಲೆ ಹಿಂಗಾರು ಬೆಳೆ ಅಂದ್ರೆ ಕಡ್ಲಿ, ಇಲ್ಲಿಂದ ಮಸೂರು ಐತ್ರಿ, ಇದು ಚೆನ್ನಂಗಿ ಐತ್ರಿಲ್ಲ, 3,500 ರೂಪಾಯಿ ಕಿಲೋ ಐತ್ರಿ. ನೋಡ್ರಿ, ಆದ ಬೆಳೆಗಾರ ರೈತರಿಗೆ ಸೌಲಭ್ಯ ಮಾಡಿಕೊಡ್ಬೇಕಂತ ಸರ್ಕಾರ ಕಡೆ ನಮ್ದು ಕಳ್ಕಳಿಯ ಕೈ ಮುಗಿದು ವಿನಂತಿ ಐತ್ರಿ ಸರ್. ಸೊ ಇದು ಏನಂದರೆ ಬಳ್ಳಾರಿ ನಾಲ ಅವಾಂತರದಿಂದ ಏನಂದರೆ ಬೆಳಗಾವಿ ತಾಲೂಕಿನ 10 ಗ್ರಾಮದ ರೈತರನ್ನ ಪರದಾಡುವಂಥ ಸ್ಥಿತಿ ಇರ್ತಕ್ಕಂಥದ್ದು. ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲಿ ಇಂಥದೇ ಸ್ಥಿತಿ ನಿರ್ಮಾಣ ಆಗುತ್ತೆ. ಮಳೆಗಾಲ ಸಂದರ್ಭದಲ್ಲಿ ಈ ರೀತಿ ಬಳ್ಳಾರಿ ನಾಲದಿಂದ ನೀರು ಉಕ್ಕಿ ಹರಿಯುತ್ತೆ. ಇದರಿಂದ ರೈತರು ಬೆಳೆದಂಥ ಬೆಳೆ ಹಾನಿಯಾಗುವಂಥದ್ದು. ಒಂದು ಕಡೆ ರಾಜ್ಯಾದ್ಯಂತ ವಾಡಿಕೆಯಷ್ಟು ಮಳೆ ಆಗಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಕಡೆ ಮಳೆ ಆಗದ ಕಾರಣಕ್ಕಾಗಿ ರೈತರು ಸಂಕಷ್ಟದಲ್ಲಿದ್ದರೆ, ಇನ್ನು ಕೆಲವು ಕಡೆ ಈ ರೀತಿ ಮಳೆಯಾಗಿ ಬೆಳೆ ಕಳೆದುಕೊಳ್ಳುವಂಥ ಆತಂಕದಲ್ಲಿ ಈಗ ರೈತರು ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸ್ತಿ, TV5 ಬೆಳಗಾವಿ.